ಸ್ತ್ರೀ ಒಂದು ಆರೋಗ್ಯವಾಗಿದ್ದಾರೆ ಅಂದ್ರೆ ಫಸ್ಟ್ ಕೇಳೋದೇನು, ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ ಸರಿ ಇದೆಯಾ ಇಲ್ವಾ. ಡಾಕ್ಟರ್ ಹತ್ರ ಹೋಗಿದ್ರು ಅಥವಾ ನಾವು ಯಾರನ್ನಾದ್ರೂ ಕನ್ಸಲ್ಟ್ ಮಾಡಿದಾಗ ಸೊ ಫಸ್ಟ್ ಏನ್ ಕೇಳ್ತಾರೆ, ನನಗೆ ಈ ತರ ಅನಿಸ್ತಾ ಇದೆ, ಈ ತರ ಇದೆ ಅಂದಾಗ ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ ಸರಿ ಇದೆಯಾ ಅಂತ ಫಸ್ಟ್ ಪ್ರಶ್ನೆ ಕೇಳ್ತಾರೆ. ಯಾಕೆ ಅಂದ್ರೆ ಸ್ತ್ರೀ ನಮ್ಗೆ ಪ್ರತಿ ಸ್ತ್ರೀಗೂ ಮುಖ್ಯವಾಗಿರೋದು ಈ ಮೆನ್ಸ್ಟ್ರಲ್ ಸೈಕಲ್. ಒಂದು ದೈವಿ ತತ್ವವನ್ನು ಅದು ರಿಪ್ರೆಸೆಂಟ್ ಮಾಡುತ್ತೆ. ಸೊ ಈ ಮೆನ್ಸ್ಟ್ರಲ್ ಸೈಕಲ್ ಯಾವಾಗ ಸರಿ ಇರುತ್ತೋ ಅದು ನಮ್ಮ ಒಂದು ಆರೋಗ್ಯವನ್ನು ಸೂಚಿಸುತ್ತೆ. ಸೊ ಎಲ್ಲಾದರೂ ನಾವು ಯಾವ ಭಾವೋದ್ವೇಗಗಳಾಗಿರ್ಬೋದು ಅಥವಾ ಸರಿ ಅಲ್ಲದ ನಂಬಿಕೆಗಳಾಗಿರ್ಬೋದು ನಾವು ಇಟ್ಕೊಂಡಿದ್ದಾಗ ನಮ್ಮ ಮನಸ್ಸಿನಲ್ಲಿ, ಸೊ ಅದು ನಮ್ಮ ಮೆನ್ಸ್ಟ್ರಲ್ ಸೈಕಲ್ಸ್ ಹಾಗೇನೆ ಪ್ರೆಗ್ನೆನ್ಸಿಯನ್ನ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಅಲ್ವಾ. ನಾವು ಕೇಳ್ತಾ ಬಂದಿದ್ದೀವಿ. ಸೊ ಈ ಜನ್ಮದ್ದೇ ಅಲ್ಲ, ಹಿಂದಿನ ಜನ್ಮದಲ್ಲಿ ಇಟ್ಕೊಂಡಿರೋ ಎಮೋಷನಲ್ ಬ್ಲಾಕೇಜಸ್ ಕೂಡ ನಮ್ಗೆ ಅದು ಎಫೆಕ್ಟ್ ಮಾಡ್ತಾ ಇದೆ ಅಲ್ವಾ. ಸೊ ಹಾಗಾದ್ರೆ ಡೈರೆಕ್ಟ್ಲಿ ನಮ್ಮ ಇಮೋಷನ್ಸ್ ಒಂದೇ ನಮ್ಮನ್ನು ಇಂಪ್ಯಾಕ್ಟ್ ಮಾಡ್ತಾ ಇದೆಯಾ ಅಥವಾ ಬೇರೆ ಇದರಿಂದ ಬೇರೆ ಇವುಗಳಿಂದ ಕೂಡ ನಮ್ಗೆ ಆ ಇಮೋಷನ್ಸ್ ಅನ್ನೋದು ಇಂಪ್ಯಾಕ್ಟ್ ಆಗ್ತಾ ಇದೆಯಾ? ಯಾರಾದ್ರೂ ನನಗೆ ಉತ್ತರ ಕೊಡ್ತೀರಾ ಚಾಟ್ ಬಾಕ್ಸ್ ಅಲ್ಲಿ? ಕೇವಲ ನಮ್ಮ ಇಮೋಷನ್ಸ್ ಒಂದೇನಾ ನಮ್ಮ ಈ ಒಂದು ಮೆನ್ಸ್ಟ್ರಲ್ ಸೈಕಲ್ ಅಥವಾ ಈ ಪ್ರೆಗ್ನೆನ್ಸಿಯನ್ನ ಇಂಪ್ಯಾಕ್ಟ್ ಮಾಡೋದು, ಅಥವಾ ಇನ್ ಬೇರೆ ಎಲ್ಲಿಂದಾದ್ರೂ ಕೂಡ ಇಮೋಷನ್ಸ್ ನಮ್ಮ ದೇಹದೊಳಗೆ ಬರ್ತಾ ಇದೆಯಾ? ಪ್ರಶ್ನೆ ಅರ್ಥ ಆಯ್ತು ಅನ್ಕೊಂತಾ ಇದೀನಿ. ಓನ್ಲಿ ಅವರ್ಸ್ ಅಂತ, ಓಕೆ, ಬೇರೆ ಅವ್ರದ್ದು ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಎಸ್, ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆಗೋದು ಅಂದ್ರೆ ಈಗ ಬೇರೆಯವರ ಇಮೋಷನ್ಸ್ ಖಂಡಿತ ನಮ್ಮನ್ನ ಇಂಪ್ಯಾಕ್ಟ್ ಮಾಡುತ್ತೆ. ಇನ್ನ ಬೇರೆ ರೂಪದಲ್ಲಿ ಡೈರೆಕ್ಟ್ಲಿ ನಮ್ಮ ದೇಹದೊಳಗೆ ನಾವು ತಗೊಳ್ಳೋದು ಏನಾದ್ರೂ ಇಮೋಷನ್ಸ್ ಇದೆಯಾ? ಪ್ರಕೃತಿಯಿಂದ ಬರುತ್ತೆ. ಓಕೆ, ಬೋತ್. ವೆರಿ ಗುಡ್, ಥ್ಯಾಂಕ್ ಯು. ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದೀರಿ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಆನ್ಸರ್ಸ್ ಕರೆಕ್ಟ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್. ಸೊ ಎಷ್ಟು ನಮ್ಮನ್ನ ಇಂಪ್ಯಾಕ್ಟ್ ಮಾಡ್ತಾ ಇರತ್ತೆ, ಆದ್ರೆ ನಮ್ಮ ಇಮೋಷನ್ಸ್ ಜೊತೆಗೆ ಇನ್ನೊಂದು ನಮ್ಮನ್ನ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಮಾಡೋದು ಯಾವುದು ಅಂದ್ರೆ ನಾವು ತಗೊಳ್ಳೋ ಒಂದು ಆಹಾರದ ಮೂಲಕ ಬರುವಂತ ಇಮೋಷನ್ಸ್. ಸೊ ಇದು ತುಂಬಾ ಮಹತ್ವ ಉಳ್ಳದ್ದು. ಯಾಕೆ ಅಂದ್ರೆ ಮಾಸ್ಟರ್ಸ್, ನಾವು ಹೀಗೆ ಇದೀವಿ ಅಂದ್ರೆ ನಾವು ಏನ್ ತಗೊಳ್ತಾ ಇದೀವೋ ಆ ಆಹಾರ ಅನ್ನೋದು ಡೈರೆಕ್ಟ್ಲಿ ನಮ್ಮನ್ನ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಇವತ್ತಿನ ವಿಷಯ ಏನು ಅಂದ್ರೆ ಆಹಾರ, ನಾವು ತಗೊಳ್ಳುವಂತ ಆಹಾರದಿಂದ ನಮ್ಮ ಮೆನ್ಸ್ಟ್ರಲ್ ಸೈಕಲ್ ಆಗಿರ್ಬೋದು, ಫರ್ಟಿಲಿಟಿ, ಪ್ರೆಗ್ನೆನ್ಸಿ ಆಗ್ಬೋದು, ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನಾವು ಏನ್ ಆಹಾರವನ್ನು ಸೇವಿಸ್ತೀವೋ ಆ ಆಹಾರಕ್ಕೆ ಕೂಡ ಗುಣ ಇರುತ್ತೆ. ಹೇಗೆ ನಮಗೆ ಗುಣಗಳಿದೆಯಲ್ವಾ, ಅವನ್ಗೆ ಈ ಗುಣ ಇದೆ, ಆ ಗುಣ ಇದೆ ಅಂತ ನಾವು ಹೇಳ್ತಾ ಇರ್ತೀವಿ ಅವಾಗ. ಅದೇ ತರ ಆಹಾರಕ್ಕೂ ಗುಣ ಇದೆ. ಪ್ರತಿಯೊಂದು ಗಿಡಕ್ಕೂ ಒಂದು ಗುಣ ಇದೆ. ಗುಣ ಎಲ್ಲಿಂದ ಬರುತ್ತೆ? ಅದು ಎಲ್ಲಿಂದ ಹುಟ್ಟಿದ್ದೋ ಅದರ ಮೂಲಕ ಅದರ ಗುಣವನ್ನ ನಾವು ಹೇಳಿಕ್ಕಾಗುತ್ತೆ. ಸೊ ಯಾವ ತರ ಗುಣಗಳು ಈ ಆಹಾರದಲ್ಲಿದೆ, ಯಾವುದು ತಗೊಳ್ಳೋದು ಸೂಕ್ತ ಅನ್ನೋದನ್ನ ನೋಡೋಣ ಮೊದ್ಲು. ಯಾಕಂದ್ರೆ ಬೇಸಿಕ್ ಗೊತ್ತಾಗ್ಬೇಕು, ಯಾವ ಆಹಾರ ಯಾವ್ದಲ್ಲಿ ಯಾವ ಗುಣಗಳಿರುತ್ತೆ, ಅದು ನಮಗೆ ನಮ್ಮ ದೇಹದ ಮೇಲೆ ಯಾವ ಪ್ರಭಾವ ಬೀಳುತ್ತೆ, ಇದು ತುಂಬಾ ಮುಖ್ಯ. ಸೊ ತಾಮಸಿಕ ಆಹಾರ ಇರುತ್ತೆ, ರಾಜಸಿಕ ಆಹಾರ ಇರುತ್ತೆ, ಸಾತ್ವಿಕ ಆಹಾರ ಪದಾರ್ಥಗಳು ಇವೆಲ್ಲ ಇರುತ್ತೆ, ನಿರ್ಗುಣ ಆಹಾರ. ಸೊ ಇವು 4 ಕೂಡ ನೋಡೋಣ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ, ನಮ್ಮಲ್ಲಿ ಕೂಡ ಈ ಗುಣಗಳೆಲ್ಲ ಇದೆ. ತಮೋ ಗುಣ ಇದೆ, ರಜೋ ಗುಣ ಇದೆ, ಸತ್ವ ಗುಣ ಇದೆ, ನಿರ್ಗುಣ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆ ನಿರ್ಗುಣ ಸ್ಥಿತಿಗೆ ನಾವು ಹೋಗ್ಬೇಕು. ಸೊ ಈ ತಮೋ ಗುಣ ಅಂದ್ರೆ ಏನು? ಆಲಸತ್ವ, ಅದು ಲೇಸಿನೆಸ್, ಲೆಥಾರ್ಜಿ ಅಂದ್ರೆ ಕೆಲಸ ಮಾಡ್ಬೇಕು ಅನ್ಸೋದಿಲ್ಲ. ಇವೆಲ್ಲ ಕೂಡ ಆ ತಮೋ ಗುಣವನ್ನು ಮಂಕಾಗಿ ಹಂಗೆ ಕುತ್ಕೊಳ್ಳೋದು, ರೆಸ್ಟ್ಲೆಸ್ ಆಗಿರೋದು, ಕೋಪದಿಂದ ಇರೋದು, ಇವೆಲ್ಲ ಕೂಡ ನಮ್ಮ ತಮೋ ಗುಣವನ್ನು ಸೂಚಿಸುತ್ತೆ. ಸೊ ಹಾಗೇನೆ ತಮೋ ಗುಣದ ಆಹಾರಗಳು ಕೂಡ ಇವೆ ಮಾಸ್ಟರ್ಸ್. ಸೊ ತಮೋ ಗುಣ ಆಹಾರ ಅಂದ್ರೆ ಏನಂತ ಹೇಳ್ಬೋದು ಅಂದ್ರೆ ಸತ್ತೋಗಿದ ಆಹಾರ ಅಂತ ಹೇಳ್ಬೋದು. ಸೊ ಅವುಗಳ ಕೆಳಗೆ ಯಾವುದು ಬರುತ್ತಂದ್ರೆ ಮಾಂಸ,
ಕೋಳಿ, ಮೀನು, ಮತ್ತೆ ಏನಾದ್ರೂ ಹಕ್ಕಿಗಳು, ಅಥವಾ ಏನು ನಾವು ನಾನ್ ವೆಜ್ ಅಂತ ಏನ್ ಮೊಟ್ಟೆ, ಇವೆಲ್ಲವೂ ಕೂಡ ಸತ್ತೋಗಿದ ಆಹಾರಗಳೇ. ಇನ್ನ ಕೆಮಿಕಲ್ಸು, ಈ ಪ್ರಾಸೆಸ್ಡ್ ಫುಡ್ಸ್ ಎಲ್ಲ ಇರುತ್ತಲ್ವಾ, ಅದರಲ್ಲಿ ಯಾವ ಎನರ್ಜಿ ಇರಲ್ಲ. ಸೊ ಡೆಡ್ ಫುಡ್ ಅಂತ ಕೂಡ ಹೇಳಬಹುದು. ಸೊ ಮತ್ತೆ ಈ ಫಾಸ್ಟ್ ಫುಡ್ಸ್, ಇವಾಗ ನಮ್ಗೆ ಸಿಗುವಂತ ಪಿಜ್ಜಾಸು, ಬರ್ಗರ್ಸು, ಈ ಪ್ರಾಸೆಸ್ಡ್ ಫುಡ್ಸ್ ಎಲ್ಲ ಕೂಡ ಈ ತಾಮಸಿಕ ಆಹಾರದ ಕೆಳಗೆ ಬರುತ್ತೆ ಮಾಸ್ಟರ್ಸ್. ಸೊ ಇವುಗಳನ್ನು ನಾವು ಸೇವಿಸಿದಾಗ ನಮ್ಮ ಒಂದು ದೇಹದ ಆರೋಗ್ಯದ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ ಮಾಸ್ಟರ್ಸ್. ಅವುಗಳು ನಮ್ಮನ್ನು ತಾಮಸಿಕವಾಗಿ ಮಾಡುತ್ತೆ. ಅಂದ್ರೆ ನಮ್ಮಲ್ಲಿ ಆ ಆಕ್ಟಿವ್ನೆಸ್ ಇರಲ್ಲ, ಏನಾದ್ರೂ ಒಂದು ಸಾಧಿಸಬೇಕು ಅನ್ನೋ ಒಂದು ಛಲ ಇರಲ್ಲ. ಯಾಕಂದ್ರೆ ಈ ಆಹಾರದ ಮೂಲಕ, ಈ ಆಹಾರ ಅನ್ನೋದು ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಗುಣ ಇರುವ ಆಹಾರ ರಾಜಸಿಕ ಆಹಾರ, ರಜೋಗುಣ ಅಂತ ಹೇಳ್ತೀವಿ ಅಲ್ವಾ. ಸೊ ಏನಾದ್ರೂ ಒಂದು ಆಕ್ಟಿವಿಟಿ ಮಾಡ್ಬೇಕು ಅಂದ್ರೆ, ನಮಗೆ ಆ ಡೈನಮಿಸಮ್ ಬೇಕು ಅಂದ್ರೆ ಆ ರಜೋಗುಣ ಇರಬೇಕು. ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ಎಲ್ಲಾ ಗುಣಗಳು ನಮ್ಮಲ್ಲೂ ಕೂಡ ಇದೆ. ತಮೋಗುಣ, ರಜೋಗುಣ, ಸತ್ವಗುಣ ಇವು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಇದೆ. ಆದ್ರೆ ಅದು ಹೆಚ್ಚಾದಾಗ ನಮಗೆ ಕಷ್ಟ ಆಗುತ್ತೆ, ತೊಂದರೆಗಳು ಬರುತ್ತೆ. ಆದ್ರೆ ಆ ಒಂದು ಬ್ಯಾಲೆನ್ಸ್ ಸ್ಟೇಟ್ ಅಲ್ಲಿ ಇರಬೇಕು. ಆಗ ತಾನೇ ನಮಗೆ ಆ ಒಂದು ನಿದ್ದೆ ಮಾಡ್ಬೇಕು, ರೆಸ್ಟ್ ಮಾಡ್ಬೇಕು ಅನ್ನೋ ಇದು ಬರ್ಬೇಕಂದ್ರೆ ನಮ್ಮಲ್ಲಿ ಸ್ವಲ್ಪ ತಮೋಗುಣ ಇರ್ಬೇಕು. ರಜೋಗುಣ ಇದ್ರೇನೆ ನಾವು ಆಕ್ಟಿವ್ ಆಗಿ ಒಂದು ಕೆಲಸ ಮಾಡ್ಲಿಕ್ಕೆ ಒಂದು ಬರ್ತೀವಿ, ಇದೆಲ್ಲ ಆಗುತ್ತೆ. ಸೊ ಇವೆಲ್ಲವೂ ಸ್ವಲ್ಪ ಮಟ್ಟಿಗೆ ಇದ್ರೆ ಸರಿ, ಬಟ್ ಅದು ಹೆಚ್ಚಾದಾಗ ಮಾತ್ರ ನಮ್ಮಲ್ಲಿ, ನಮ್ಮ ದೇಹದಲ್ಲಿ ಇನ್ಬ್ಯಾಲೆನ್ಸಸ್ ಅನ್ನೋದು ನಡೆಯುತ್ತೆ. ಸೊ ಈ ರಜೋಗುಣಕ್ಕೆ ಸಂಬಂಧಪಟ್ಟ ಆಹಾರಗಳು ಯಾವುದು ಅಂದ್ರೆ ಬೆಳ್ಳುಳ್ಳಿ. ಓಕೆ, ಬೆಳ್ಳುಳ್ಳಿ, ಹಾಗೇನೆ ತುಂಬಾ ಖಾರ, ಮತ್ತೆ ಈ ಸ್ಪೈಸಿ ಫುಡ್ ಎಲ್ಲ ಇರುತ್ತಲ್ವಾ, ಅದು ಕೂಡ ರಜೋಗುಣಕ್ಕೆ ಬರುತ್ತೆ. ಸ್ವೀಟ್, ಶುಗರಿ ಫುಡ್ಸ್ ಏನಾದ್ರೂ ಇದ್ರೆ ಅದು, ಹಾಗೇನೆ ಸಾಫ್ಟ್ ಡ್ರಿಂಕ್ಸ್ ಇರುತ್ತಲ್ವಾ, ಅದು ಕೂಡ ರಜೋಗುಣಕ್ಕೆ ಬರುತ್ತೆ. ಮತ್ತೆ ಹೆಚ್ಚು ಚಾಕ್ಲೇಟ್, ಸೊ ಇದು ಕೂಡ ನಮ್ಮಲ್ಲಿ ಆ ರಜೋಗುಣವನ್ನು ಹೆಚ್ಚು ಮಾಡುತ್ತೆ. ಅಂದ್ರೆ ನಾವು ಈ ದೇಹಕ್ಕೆ ಏನ್ ಬೇಕೋ ಅದಕ್ಕೆ ಕೊಡೋದಿಲ್ಲ, ಆಗ ನಮ್ಮ ಮನಸ್ಸಿಗೆ ಏನ್ ಬೇಕೋ ಕೊಡ್ತಾ ಇರ್ತೀವಿ. ಅಂದ್ರೆ ಇನ್ನೂ ತಿನ್ಬೇಕು, ನಾನು ಇನ್ನೂ ತಿನ್ಬೇಕು. ದೇಹ ಏನೋ ಒಂದ್ ಕಡೆ ನಮ್ಗೆ ಹೇಳ್ತಾ ಇರತ್ತೆ, ನನಗೆ ಸಾಕು, ಇದು ಬೇಡ ಅಂತ ಅನಿಸ್ತಾ ಇರತ್ತೆ. ಬಟ್ ನಮ್ಮ ಮನಸ್ಸಿಗೆ, ಆ ಕ್ರೇವಿಂಗ್ಗೆ ನಾವು ಒಳಗಾಗ್ಬಿಡ್ತೀವಿ ಈ ರಜೋಗುಣ ಹೆಚ್ಚಾಗಿ ಇದ್ದಾಗ. ಸೊ ಆಗ ನಮ್ಮ ಮೇಲೆ ಕಂಟ್ರೋಲ್ ಇಲ್ಲ. ಈಗಿನ ಮಕ್ಕಳನ್ನ ನೋಡಿದ್ರೆ ಅವ್ರು ತಗೊಳ್ಳೋ ಆಹಾರನೇ ಇದಾಗ್ಬಿಟ್ಟಿದೆ. ತುಂಬಾ ಚಾಕ್ಲೇಟ್ಸ್, ಸಾಫ್ಟ್ ಡ್ರಿಂಕ್, ಪ್ರಾಸೆಸ್ಡ್ ಫುಡ್ ಇದೇ ತಗೊಳ್ತಾ ಇದ್ದಾರೆ. ಹೌದಾ ಇಲ್ವಾ? ಗಮನಿಸಿ. ಸೊ ಈ ಆಹಾರ ಕೂಡ ತುಂಬಾ ನಮ್ಮ ದೇಹದ ಮೇಲೆ ಪ್ರಭಾವ, ನಮ್ಮ ಆರೋಗ್ಯದ ಮೇಲೆ, ನಮ್ಮ ಮೆನ್ಸ್ಟ್ರಲ್ ಸೈಕಲ್ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಆ ಋತು ಚಕ್ರ, ಮೆನ್ಸ್ಟ್ರಲ್ ಪೀರಿಯಡ್ಸ್ ಅನ್ನೋದು ತುಂಬಾ ಬೇಗ ಸ್ಟಾರ್ಟ್ ಆಗೋಗ್ತಾ ಇದೆ. ಅದಕ್ಕೆ ಒಂದು ಮುಖ್ಯ ಕಾರಣ ಈ ಆಹಾರ ಪದ್ಧತಿಗಳು, ಆ ಲೈಫ್ ಸ್ಟೈಲ್ ಕೂಡ ಇದೆ ಮಾಸ್ಟರ್ಸ್. ಸೊ ಮುಂದೆ 10th ಸ್ಟ್ಯಾಂಡರ್ಡ್ ಓದ್ತಾ ಇರುವಾಗೋ ಅಥವಾ 9th ಸ್ಟ್ಯಾಂಡರ್ಡ್ ಓದ್ತಾ ಇರುವಾಗ್ಲೂ ಈ ಮೆನ್ಸ್ಟ್ರಲ್ ಪೀರಿಯಡ್ಸ್ ಅನ್ನೋದು ಬರ್ತಾ ಇತ್ತು. ಅಷ್ಟೊತ್ತಿಗೆ ಆ ಮಕ್ಕಳು ಕೂಡ ಸ್ವಲ್ಪ ಬೆಳೀತಾರೆ, ಅವರಲ್ಲಿ ಆ ಮೆಚ್ಯೂರಿಟಿ ಡೆವಲಪ್ ಆಗತ್ತೆ. ಸೊ ನಾವು ಹೇಳಿರೋದು ಕೂಡ ಅವ್ರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಂದು ಬ್ಯಾಲೆನ್ಸ್ ಸ್ಟೇಟ್ ಅಲ್ಲಿ ಅದನ್ನ ಆಕ್ಸೆಪ್ಟ್ ಮಾಡ್ತಾ ಇದ್ರು ಆ ಋತುಚಕ್ರವನ್ನ. ಬಟ್ ಈಗ ನೋಡಿದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಆ ಮೆನ್ಸ್ಟ್ರಲ್ ಪೀರಿಯಡ್ಸ್ ಬಂದ್ಬಿಟ್ರೆ ದೇಹ ಇನ್ನೂ ಅಷ್ಟು ರೆಡಿಯಾಗಿರಲ್ಲ. ಆದ್ರೆ ಈ ಆಹಾರದಿಂದ, ಮುಖ್ಯವಾಗಿ ಮಾಂಸಾಹಾರ ಹಾಗೇನೆ ಈ ಒಂದು ರಜಸಿಕ ಆಹಾರ ತಗೊಳ್ಳೋದ್ರಿಂದ ಆ ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು ಅವ್ರಿಗೆ ಬೇಗ ಬಂದ್ಬಿಟ್ಟು ಪಾಪ ಅವರು ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಟೂ ಮಚ್ ಟಿವಿ ಸ್ಕ್ರೀನ್ ಟೈಮ್ಸ್ ಇದು ನೋಡೋದು, ನಮ್ಮ ಲೈಫ್ ಸ್ಟೈಲ್ ಮುಂದೆ ನೋಡಿದ್ರೆ ನಾವು ಪ್ರಕೃತಿಯ ಜೊತೆಗೆ ನಾವು ಬೆರೆತಿರ್ತಾ ಇರ್ತೀವಿ, ಪ್ರಕೃತಿಯಲ್ಲಿ ಆಟ ಆಡ್ತಾ ಇದೀವಿ, ಮಣ್ಣಲ್ಲಿ ಆಟ ಆಡ್ತಾ ಇದೀವಿ, ಮಣ್ಣನ್ನ ಟಚ್ ಮಾಡ್ತಾ ಇದೀವಿ, ಗಿಡಗಳ ಜೊತೆ ನಮ್ಮ ಒಂದು ಹೊಂದಾಣಿಕೆ ಅನ್ನೋದು ಇತ್ತು, ಅದೆಲ್ಲ ಕೂಡ. ಸೊ ಯಾವಾಗ ನಾವು ಪ್ರಕೃತಿ ಜೊತೆ ಇರ್ತೀವೋ ಪ್ರಕೃತಿಗೆ ವಾಯ್ಸ್ ಬ್ರೇಕ್ ಆಗ್ತಿದೆ ಮೇಡಮ್. ಓಕೆ,
ಮಾಸ್ಟರ್ಸ್ ನಿಮಗೂ ಕೂಡ ಹಾಗೆ ಇದೆಯಾ ಶಿಲ್ಪ? ಹಾ ಹೇಳಿ ಮೇಡಮ್. ಸರಿ. ಓಕೆ. ಸೊ ನಾವು ಯಾವಾಗ ಪ್ರಕೃತಿಯ ಜೊತೆಗೆ ಒಂದಾಗಿರ್ತೀವೋ, ಪ್ರಕೃತಿ ಪರವಾದ ಆಹಾರ ತಗೊಳ್ತೀವೋ, ನಮ್ಮಲ್ಲಿ ಈ ಮೆನ್ಸ್ಟ್ರಲ್ ಪೀರಿಯಡ್ ಪ್ರಾಬ್ಲಮ್ಸ್ ಆಗ್ಲಿ ಅಥವಾ ಇವಾಗ ನಾವು ಕೇಳ್ತಾ ಇರುವಂತಹ ಪ್ರೆಗ್ನೆನ್ಸಿ ಇಶ್ಯೂಸ್ ಆಗ್ಲಿ, ಇವೇನೇನೂ ಇರ್ಲಿಲ್ಲ ಮಾಸ್ಟರ್ಸ್. ನೀವೇ ನೋಡಿ, ನಮ್ಮ ತಂದೆ ತಾಯಂದಿರು, ನಮ್ಮ ತಂದೆಯವರು, ನಮ್ಮ ಅಜ್ಜಿಯವರು ಎಷ್ಟು ಸುಖ ಪ್ರಸವ, ಎಷ್ಟು ಎಲ್ಲಾ ಕೆಲ್ಸಗಳು ಅವ್ರು ಮಾಡ್ಕೊಂತಾ ಇದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ. ಇನ್ಫರ್ಟಿಲಿಟಿ ಅನ್ನೋ ಇಶ್ಯೂವೇ ಇರ್ತಾ ಇರ್ಲಿಲ್ಲ. ಅದು ಕೇಳಿಸ್ಕೊಳ್ಳೋದು ತುಂಬಾ ಕಡಿಮೆ, ಎಲ್ಲೋ ಒಂದೊಂದು ಎಕ್ಸೆಪ್ಷನಲ್ ಕೇಸಸ್ ಇರ್ತಾ ಇತ್ತು. ಬಟ್ ಈಗ ನೋಡಿದ್ರೆ ಪೂರ್ತಿ ನಾವು ಪ್ರಕೃತಿಗೆ ಎಗೇನೆಸ್ಟ್ ಆಗಿ ಹೋಗ್ಬಿಟ್ಟಿದೀವಿ ಮಾಸ್ಟರ್ಸ್. ಪ್ರಕೃತಿ ಪರವಾಗಿ ನಾವು ಇರ್ತಾ ಇಲ್ಲ, ಪ್ರಕೃತಿಯ ಜೊತೆ ನಾವು ಇರ್ತಾ ಇಲ್ಲ, ಪ್ರಕೃತಿಗೆ ತಕ್ಕಂತೆ ನಾವು ಇರ್ತಾ ಇಲ್ಲ, ಪ್ರಕೃತಿಗೆ ಎಗೇನೆಸ್ಟ್ ಆಗಿ ಇದೀವಿ. ಈಗ ಒಂದು ನದಿ ಚೆನ್ನಾಗಿ ಹಾರ್ತಾ ಇದೆ, ಆ ನದಿಯ ಜೊತೆಗೆ ನಾವು ಹೋಗ್ತಾ ಇರುವಾಗ, ನಾವೊಂದು ದೋಣಿಯಲ್ಲಿ ಹೋಗ್ತಾ ಇದ್ದೇವೆ, ಪ್ರಯಾಣ ಮಾಡ್ತಾ ಇದ್ದೀವಿ. ಹೋಗ್ತಾ ಇದ್ದಾಗ ಆ ನೀರಿನ ಜೊತೆಗೆ, ಆ ಒಂದು ಫ್ಲೋ ಜೊತೆಗೆ ನಾವು ಹೋದಾಗ ಏನಾಗುತ್ತೆ, ನಮ್ಮ ಒಂದು ಡೆಸ್ಟಿನೇಷನ್ ನ ತುಂಬಾ ಸುಲಭವಾಗಿ, ಸುಲಲಿತವಾಗಿ ಒಂದು ಎಂಜಾಯ್ ಮಾಡ್ತಾ ನಮ್ಮ ಒಂದು ಡೆಸ್ಟಿನೇಷನ್ ನ ಈಸಿಯಾಗಿ ರೀಚ್ ಆಗ್ತೀವಿ. ಆದ್ರೆ ಆ ಫ್ಲೋಗೆ ಎಗೇನೆಸ್ಟ್ ಬರ್ತಾ ಇದ್ರೆ ಗೋಲ್ ರೀಚ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ, ನಮ್ಮ ಡೆಸ್ಟಿನೇಷನ್, ಬಟ್ ಮಧ್ಯದಲ್ಲೇ ನಾವು ಖಂಡಿತ ಮುಳುಗೋಗ್ತೀವಿ. ಆ ಫ್ಲೋಗೆ ಎಗೇನೆಸ್ಟ್ ಆಗಿ ನಾವು ಬರ್ತಾ ಇದ್ವಿ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೂಡ, ನಾವೆಲ್ಲರೂ ಕೂಡ ಪ್ರಕೃತಿಗೆ ಎಗೇನೆಸ್ಟ್ ಆಗಿ ಹೋಗ್ತಾ ಇದೀವಿ ಮಾಸ್ಟರ್ಸ್. ಅದಕ್ಕೆ ಈ ಒಂದು ದೇಹದಲ್ಲಿ ಇಷ್ಟು ಅನಾರೋಗ್ಯಗಳು, ಮೆನ್ಸ್ಟ್ರೇಷನ್ ಟೈಮ್ ಅಲ್ಲಿ ಇಷ್ಟು ನಾವು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀವಿ. ಆ ಅಸಹಜತ್ವದಿಂದ, ಆ ಪ್ರಕೃತಿಗೆ ದೂರವಾಗಿರೋದ್ರಿಂದ. ಸೊ ಹಾಗಾಗಿ ನಾವು ನಮ್ಮಿಂದನೇ ಈ ಒಂದು ಬದಲಾವಣೆ ಅನ್ನೋದು ತರಬೇಕು. ಈಗ ನಾವು ಮಕ್ಕಳನ್ನ ಬೈತಾ ಇರ್ತೀವಿ, ಇದು ತಿನ್ಬೇಡೋ, ಅದು ತಿನ್ಬೇಡೋ, ಇದು ನಿನ್ಗೆ ಬೇಡ, ಟಿವಿ ಬೇಡ, ನೀನ್ ಅಷ್ಟ್ ನೋಡ್ಬೇಡ ಅಂತ. ಒಂದ್ ಕಡೆ ಮಾತ್ರ ನಾವು ಸೀರಿಯಲ್ಸ್ ಎಲ್ಲ ಯಾವಾಗ್ಲೂ ಮೊಬೈಲ್ ಅಲ್ಲೇ ಇರ್ತೀವಿ. ನಾವು ಎಲ್ಲ ಪ್ರಾಸೆಸ್ಡ್ ಫುಡ್ಸ್ ತಿಂತಾ ಇರ್ತೀವಿ. ಇನ್ನೊಂದು ಕಡೆ ಮಕ್ಕಳಿಗೆ ಇದು ಬೇಡ, ನೀನ್ ಅದ್ ತಿನ್ಬೇಡ ಅಂತ ನಾವು ಹಣ್ಣು ತಿನ್ನು, ತರಕಾರಿ ತಿನ್ನು ಅಂತ ಹೇಳ್ತಾ ಇರ್ತೀವಿ. ಅದು ಹೇಗೆ ಹೇಳಿ? ನಾವು ನಮ್ಮ ಮನೆಯಲ್ಲಿ ಯಾವ ತರ ನಾವು ಚಟುವಟಿಕೆಗಳಾಗ್ಲಿ, ಅಭ್ಯಾಸಗಳಾಗ್ಲಿ, ಹ್ಯಾಬಿಟ್ಸ್ ಆಗ್ಲಿ ಏನಿರುತ್ತೋ, ಮಕ್ಕಳಲ್ಲಿ ಅದನ್ನೇ ಅವ್ರು ತಗೊಂಡ್ ಬಿಡ್ತಾರೆ. ಅಫ್ಕೋರ್ಸ್ ಈಗ ಹೊರಗೆ ಹೋದಾಗ ಆ ಇಂಪ್ಯಾಕ್ಟ್ ಅನ್ನೋದು ತುಂಬಾ ಇದೆ. ಬಟ್ ಇಲ್ಲಿ ಮನೆಯಲ್ಲಿ ಆ ಒಂದು ಸಂಸ್ಕಾರ, ಆ ಒಂದು ರೂಟ್ಸ್ ಸ್ಟ್ರಾಂಗ್ ಆಗಿದ್ದಾಗ ಅವ್ರು ಎಲ್ಲಿ ಹೋದ್ರು, ಏನ್ ನೋಡಿದ್ರು, ಏನು ಇನ್ಫ್ಲುಯೆನ್ಸ್ ಆಗಿದ್ರು, ಮತ್ತೆ ಇಲ್ಲಿಗೆ ತಿರುಗಿ ಬರ್ತಾರೆ. ಅವ್ರಿಗೆ ಗೊತ್ತು ಯಾವ್ದು ಸರಿ ಅಲ್ಲ ಅಂತ. ಸೊ ಈ ಆಹಾರ ಪದ್ಧತಿಗಳನ್ನೋದು ನಮ್ಮ ಮನೆಯಿಂದನೇ ಬದಲಾಗಬೇಕು ಮಾಸ್ಟರ್ಸ್. ನೆಕ್ಸ್ಟ್ ಸಾತ್ವಿಕ ಆಹಾರ. ಈ ಸಾತ್ವಿಕ ಆಹಾರದಲ್ಲಿ ಯಾವುದು ಬರುತ್ತೆ? ತಾಜಾ ಹಣ್ಣುಗಳು, ತಾಜಾ ಸೊಪ್ಪುಗಳು, ತಾಜಾ ತರಕಾರಿಗಳು, ಹಾಗೇನೆ ಇವೆಲ್ಲ ಕೂಡ ಬೀಜಗಳು, ಸ್ಪ್ರೌಟ್ಸ್, ಮತ್ತೆ ಈ ಹರ್ಬ್ಸ್ ಎಲ್ಲ ಕೂಡ ಬರುತ್ತೆ. ಹಾಗೇನೆ ಒಂದು ಹೋಲ್ ವೀಟ್ ಬ್ರೆಡ್ ಆಗಿರ್ಬೋದು, ಇವೆಲ್ಲ ಕೂಡ, ಮತ್ತೆ ಮಿಲ್ಕ್ ಕೂಡ ಸಾತ್ವಿಕ ಆಹಾರನೇ. ಯಾವಾಗ ಆ ಒಂದು ಹಸು ಖುಷಿಯಾಗಿ ಕೊಡುತ್ತೋ ಆ ಒಂದು ಹಾಲನ್ನು, ಮೊಸರು, ಪನ್ನೀರಿನ ಆ ಪ್ರಾಡಕ್ಟ್ಸ್ ಎಲ್ಲ ಕೂಡ ನಾವು ಚೆನ್ನಾಗಿ ತಗೋಬಹುದು. ಆದ್ರೆ ನಿಮಗೆ ಪ್ರಶ್ನೆ ಬರ್ಬೋದು, ಮಿಲ್ಕ್ ಪ್ರಾಡಕ್ಟ್ಸ್ ಯಾಕೆ, ಇದೆಲ್ಲ ಕೂಡ. ಸೊ ಅದು ನಿಮ್ಮ ಡೆಸಿಷನ್. ಸೊ ಈಗ ನಮ್ಗೆ ಸಿಗುವಂತ ಹಾಲಲ್ಲಿ ಚೆನ್ನಾಗಿ ಆ ನಾಟಿ ಹಸುಗಳಿಂದ ಅವುಗಳಿಗೆ ಹೆಚ್ಚು ತೊಂದರೆಗಳು ಏನು ಕೊಡದೆ ಅವ್ರಿಗೆ ಖುಷಿಯಾಗಿ ನೋಡ್ಕೊಂತ ಹಾಲನ್ನು, ಈಗ ಅಂಥದ್ದು ಹಾಲು ಕೂಡ ಸಿಗ್ತಾ ಇದೆ, ಅದನ್ನ ಖಂಡಿತ ತಗೋಬಹುದು. ಬಟ್ ಅದು ನಿಮ್ಮ ಚಾಯ್ಸ್. ಸೊ ಈ ಸಾತ್ವಿಕ ಆಹಾರಗಳು ಅಂದ್ರೆ ಆ ತಾಜಾ ಆಗಿರುವ ಹಣ್ಣುಗಳು, ಅದೇ ತರ ತರಕಾರಿ, ರುಚಿಯಾಗಿ ಅವಾಗವಾಗ ಫ್ರೆಶ್ ಆಗಿ ನಾವ್ ಏನ್ ಮಾಡ್ಕೊಂತೀವೋ ಅದ್ರಲ್ಲಿ ಸಾತ್ವಿಕತೆ ಅನ್ನೋದು ಇರುತ್ತೆ. ಸೊ ಈ ಸಾತ್ವಿಕ ಆಹಾರ ನಾವು ಯಾವಾಗ ಸೇವನೆ ಮಾಡ್ತೀವೋ, ನಮ್ಮಲ್ಲಿ ಆ ಪ್ರಜ್ಞೆ ಅಂದ್ರೆ ಕಾನ್ಶಿಯಸ್ನೆಸ್ ನಾವು ಅಪ್ಲಿಫ್ಟ್ ಮಾಡ್ಕೊಳ್ಳಕ್ಕೆ, ನಮ್ಮ ಒಂದು ಹೆಲ್ದಿ ಒಂದು ಲೈಫ್ ಸ್ಟೈಲ್ಗೆ ಸ್ಟ್ರೆಸ್ ಇಲ್ಲದೆ ಒಂದು ಹೆಲ್ದಿಯಾಗಿ ನಾವಿರೋದಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಸೊ ಈ
ಇನ್ನ ನೆಕ್ಸ್ಟ್ ನಿರ್ಗುಣ ಆಹಾರ ಅಂದ್ರೆ ಏನು ಅಂದ್ರೆ, ಯಾವಾಗ ಒಬ್ಬ ಧ್ಯಾನಿ ಆಹಾರವನ್ನು ಅಡಿಗೆ ಮಾಡಿ ಕೊಡ್ತಾರೋ ಅದರಲ್ಲಿ ಅದನ್ನ ನಾವು ನಿರ್ಗುಣ ಆಹಾರ ಅಂತ ಹೇಳ್ತೀವಿ ಮಾಸ್ಟರ್ಸ್. ಸೊ ಇವು 4 ತರಹದ ಆಹಾರಗಳು. ಸೊ ಮೊದಲನೇ ಆಹಾರ ಏನು ಅಂದ್ರೆ ಡೆಡ್ ಫುಡ್. ಅದೇ ಈ ಎಲ್ಲಾ ನಾನ್ ವೆಜಿಟೇರಿಯನ್ ಫುಡ್, ಮೊಟ್ಟೆ, ಮಾಂಸ, ಮೀನು, ಕೋಳಿ, ಹಕ್ಕಿಗಳು, ಇನ್ನ ಏನು ಅಂತಿರೋ ಅದು ಏನ್ ತಿಂತಾ ಇದ್ರು ಈಗ ಅದೆಲ್ಲವೂ ಕೂಡ ಒಂದು ಪ್ರಾಣ ಇಲ್ಲ, ಅದಕ್ಕೆ ಡೆಡ್, ಅದರಲ್ಲಿ ಏನೇನೂ ಸಿಗಲ್ಲ. ಸೊ ನೆಕ್ಸ್ಟ್ ರಜೋಗುಣ ಉಳ್ಳ ಆಹಾರ ಯಾವುದು ಅಂದ್ರೆ ತುಂಬಾ ಪ್ರಾಸೆಸ್ಡ್ ಫುಡ್ಸ್, ಕೂಲ್ ಡ್ರಿಂಕ್ಸ್, ಮತ್ತೆ ಇನ್ನೇನು ಅಡಿಟಿವ್ಸ್ ಆಡ್ ಮಾಡಿ ಇವಾಗ ಏನೇನು ಬರ್ತಾ ಇದೆಯೋ ಅದೆಲ್ಲ ಕೂಡ ಅದರ ಹಿಂದೆನೆ ಬರುತ್ತೆ. ಹಾಗೇನೆ ಇವತ್ತು ನಾವು ಅಡಿಗೆ ಮಾಡಿರೋ ಆಹಾರ 2 ದಿನಗಳ ಅಥವಾ ನಂತರನು ಮತ್ತೆ ನಾಳೆ ತಗೊಳ್ಳುವಂಥದ್ದು, ಇದೆಲ್ಲ ಕೂಡ ರಜೋಗುಣವನ್ನು ನಮ್ಮಲ್ಲಿ ಹೆಚ್ಚು ಮಾಡುತ್ತೆ ಮಾಸ್ಟರ್ಸ್. ಅಂದ್ರೆ ನಮ್ಮ ಕಂಟ್ರೋಲ್ ನಮ್ಮಲ್ಲಿ ಇರೋದಿಲ್ಲ. ನಮ್ಮ ಮೈಂಡ್ ಯಾವ ತರ ಆಟ ಆಡಿಸುತ್ತೋ ನಾವು ಆ ತರ ಆಟ ಆಡ್ತೀವಿ ರಜೋಗುಣ ತುಂಬಾ ಇದ್ದಾಗ. ಸೊ ಆ ಬಾಡಿ ಮೈಂಡ್ ಬ್ಯಾಲೆನ್ಸ್ ಅನ್ನೋದು ತಪ್ಪೋಗುತ್ತೆ. ಇನ್ನ ಈ ಮೊದಲನೇ ಆಹಾರ ತಮೋಗುಣದ ಆಹಾರ ಅಂತೂ ತಗೊಂಡ್ಮೇಲೆ ಎಷ್ಟೋ ಇಶ್ಯೂಸ್ ಬರ್ತಾ ಇದೆ. ಮುಖ್ಯವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾಗೇನೆ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ, ಇವೆಲ್ಲಾ ಇಶ್ಯೂಸು ಕೂಡ ಈ ಒಂದು ತಮೋಗುಣದ ಆಹಾರ ಮಾಂಸಾಹಾರದಿಂದ ಬರ್ತಾ ಇದೆ. ಸೊ ಯಾವ ಆಹಾರ ನಾವು ತಗೊಳ್ತೀವೋ ಅದು ನಮ್ಮ ಮೇಲೆ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಮಾಸ್ಟರ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇದು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡುತ್ತದೆ ಮತ್ತು ಯೂಟ್ಯೂಬ್ ಅಲ್ಗಾರಿದಮ್ ಈ ವಿಡಿಯೋವನ್ನು ಹೆಚ್ಚಿನ ಜನರಿಗೆ ತಲುಪಿಸಲು ಸಹಕರಿಸುತ್ತದೆ. ಹೀಗೆ ಮಾಡುವ ಮೂಲಕ ನೀವು ಧ್ಯಾನ, ಪತ್ರಿಜಿಯವರ ತತ್ವಗಳು, ಸಸ್ಯಾಹಾರ ಮತ್ತು ಪಿರಮಿಡ್ ಶಕ್ತಿಯ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ಭಾಗಿಯಾಗುತ್ತೀರಿ. ಧನ್ಯವಾದಗಳು.